ಇತ್ತೀಚೆಗೆ ಮಕ್ಕಳಿಗೆ ಮೊಬೈಲ್ ಗೀಳು ಹೆಚ್ಚಾಗಿಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಸಾವನ್ನು ಲೆಕ್ಕಿಸದೆ ಆನ್ಲೈನ್ ಗೇಮ್ ಅಟ್ರಾಕ್ಟ್ ಮಾಡ್ತಾ ಇದೆ. ಆ ಪುಟ್ಟ ಬಾಲಕ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿ ಮಾವನಿಂದಲೇ ಕೊಲೆಯಾದರೆ ಇವತ್ತು ಇಡೀ ಕುಟುಂಬವೇ ನಿಗೂಢವಾಗಿ ಸಾವನ್ನಪ್ಪಿದೆ. ಎಲ್ಲಿ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಅಕ್ಕನ ಮಗನ ಕೊಲೆ, ಮನನೊಂದು 4 ಆತ್ಮಹತ್ಯೆ. ಬಿಹಾರ ಪ್ರವಾಸಕ್ಕೆಂದು ಹೋದವರು ಹೆಣವಾಗಿದ್ಯಾಕೆ? ಆನ್ಲೈನ್ ಗೇಮ್ ಚಟಕ್ಕೆ ಇಡೀ ಕುಟುಂಬ ಸರ್ವನಾಶನ. ಎಸ್, ಮೊಬೈಲ್ನಲ್ಲಿ ನಿರಂತರವಾಗಿ ಆನ್ಲೈನ್ ಗೇಮ್ ಆಡಿಕೊಂಡು ಅದರ ಗೀಳಿಗೆ 3 ಅಪ್ರಾಪ್ತ ಸಹೋದರಿಯರು ದುರಂತ ಅಂತ್ಯ ಕಂಡ ಹೃದಯ ವಿದ್ರಾವಕ ಘಟನೆ ಗಾಜಿಯಾಬಾದ್ನಲ್ಲಿ ನಡೆದಿತ್ತು. ಆ ಘಟನೆ ಮಾಸುವ ಮುನ್ನವೇ ಕರ್ನಾಟಕದಲ್ಲಿ ಇಡೀ ಕುಟುಂಬವನ್ನೇ ಫ್ರೀ ಫೈರ್ ಗೇಮ್ ಬಲಿ ಪಡೆದಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನ ಕಂಬಾರಹಳ್ಳಿ ಮೂಲದ ಕುಟುಂಬವೊಂದು ಬಿಹಾರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದೆ. ಬಿಹಾರದ ನಳಂದಾ ಜಿಲ್ಲೆಯ ರಾಜಗಿರ್ನ ದಿಗಂಬರ ಧರ್ಮಶಾಲಾದ ಛತ್ರದಲ್ಲಿ 4 ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ರಾಜಗಿರ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತದೇಹದ ಜೊತೆಯಲ್ಲಿ 25ಕ್ಕೂ ಹೆಚ್ಚು ನಿದ್ದೆ ಮಾತ್ರೆಗಳು, ಸುಮಾರು 1.18 ಲಕ್ಷ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ಸಾವನ್ನಪ್ಪಿದವರನ್ನ ನಾಗಪ್ರಸಾದ್, ಸುಮಂಗಳ, ಶಿಲ್ಪಾ, ಶ್ರುತಿ ಎಂದು ಗುರುತಿಸಲಾಗಿದೆ. ನಮಗೆ ನಾವು ಮನೆ ಒಳಗೇನೆ ಇದ್ದೆ, ಹೊರಗೆ ಬಂದು ನೋಡಿ ಹೋಗಲ್ಲ, ಪೊಲೀಸವರೆಲ್ಲ ಬಂದು ನಿಂತ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡ್ತಿದ್ದರು. ಅಷ್ಟೇ ನಮಗೆ ಗೊತ್ತು. ಅಲ್ಲಿಂದ ಏನು ಗೊತ್ತಿಲ್ಲ, ಏನೋ ಇದಾಯ್ತು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೂ ಅಷ್ಟೇನು ನಮಗೆ ಗೊತ್ತಿಲ್ಲ. ಅಷ್ಟೇ. ಅವನು ಬಂದಿದ್ದ ಸರ್ ಜೊತೆಯಲ್ಲಿ ಆ ಹುಡುಗನು ಅವ್ರನ್ನ ಮಾವನನ್ನು ಕರ್ಕೊಂಡು ಬಂದಿದ್ರು. ಅಷ್ಟೇ. ಅಲ್ಲಿಂದ ನಮಗೆ ಏನು ಕತೆ ಅಂತೇಳಿ ಅದರ ಬಗ್ಗೆ ಏನು ಚೆನ್ನಾಗಿ ನಮಗೆ ಗೊತ್ತಿಲ್ಲ. ಹುಡುಗ ಮಾಮೂಲಿ ಓಡಾಡ್ತಿದ್ದೆ. ಇಲ್ಲಿಂದ ಈಗ ಹೋಗ್ತಿದ್ದ, ಅಂಗಡಿಗೆ ಹೋಗಿ ಅಂಗಡಿಯಿಂದ ಬಂದು ಈ ಕಡೆ ಹೋಗ್ತಿದ್ದ. ಮೃತ 4 ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದವರು ಎನ್ನಲಾಗ್ತಾ ಇದೆ. ಸೋಲದೇವನಹಳ್ಳಿಯಲ್ಲಿ ವಾಸವಾಗಿದ್ದ ಕುಟುಂಬ ಇತ್ತೀಚೆಗೆ ಬಿಹಾರದ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ ಹೋಗಿದ್ರು ಎನ್ನಲಾಗಿದೆ. ಅಂದಹಾಗೆ ಇದೇ ನಾಗಪ್ರಸಾದ್ ಅಕ್ಕನ ಮಗ ಅಮೋಘ ಕೀರ್ತಿ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ನಂತೆ. ಅದರಿಂದ ಬೇಸತ್ತ ನಾಗಪ್ರಸಾದ್ ಅಕ್ಕನ ಮಗ ಅಮೋಘ ಕೀರ್ತಿಯನ್ನ ಕೊಲೆ ಮಾಡಿ ಜೈಲು ಸೇರಿ ಬೇಲ್ ಮೇಲೆ ಹೊರ ಬಂದಿದ್ದ ಎನ್ನಲಾಗಿದೆ. ಆದ್ರಿಂದ ಮನನೊಂದ ಕುಟುಂಬ ಪಾಪ ತೊಳೆದುಕೊಳ್ಳಲು ದೇವಸ್ಥಾನಗಳಿಗೆ ಭೇಟಿ ನೀಡ್ತಿದ್ರು ಎನ್ನಲಾಗಿದೆ. ಬಾಲಕನ ಸಾವಿನಿಂದ ಹೊರಬರಲಾಗದೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ. ಯಾರನ್ನೂ ಮಾತಾಡಿಸ್ತಾ ಇರಲಿಲ್ಲ, ಒಬ್ಬರು ಮಾತಾಡ್ಸಲ್ಲ. ಹಂಗೆ ಹೋಗೋನು ವಾಕಿಂಗ್ ಮಾಡ್ಕೊಂಡು ಹಂಗೆ ಬಂದು ಒಳಗಡೆ ಸೇರ್ಕೊಳ್ಳೋರು. ಅವ್ರ ಮಾವ ಮತ್ತೆ ಬಾಮೈದ ಓಡಾಡೋದು ಮಾತ್ರ ನೋಡ್ತಿದ್ರು. ಅದು ಸಾಯಂಕಾಲ ಮಾತ್ರ. ಇನ್ನು ಯಾವತ್ತೂ ನೋಡಲ್ಲ. ಅವ್ರು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ತಾಯಿಯಾಗಿ ಅದೇ ಆ ಥರ ಮಾಡಬಾರ್ದಾಗಿತ್ತು. ಒಂದು ತಾಯಿಯಾಗಿ ಏನು ಮಾಡೋಕ್ಕೆ ಅವ್ರು ಆ ಥರ ಮಾಡಿದ್ದಾರೆ. ಏನು ವಿಷಯ ಏನು ಗೊತ್ತಿಲ್ಲ. ಅವರು ಬಂದ ಮೇಲೇ ಗೊತ್ತಾಗೋದು. ಒಟ್ಟಾರೆ ಒಂದು ಆನ್ಲೈನ್ ಗೇಮ್ ವ್ಯಸನ ಹೇಗೆ ಹದಿಹರಿಯದ ಜೀವವನ್ನ ಬಲಿ ಪಡೆಯುತ್ತಲ್ಲದೆ ಅಂತಿಮವಾಗಿ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿತು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಬಾಲಕನ ಸಾವಿನ ನಂತರ ದಿಕ್ಕು ತೋಚದಂತಾಗಿದ್ದ ಕುಟುಂಬ ಬಿಹಾರದ ತನಕ ಹೋಗಿ ಸಾವಿನ ಮನೆಯ ಕದ ತಟ್ಟಿರುವುದು ವಿಪರ್ಯಾಸವೇ ಸರಿ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.